ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು 36 ರೂಪಾಯಿ 40 ಪೈಸೆ ಕೊಡ್ತಾಯಿದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡಿನ ತೀರ್ಮಾನ ಆಗಿದೆ. ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಸಿಲ್ಕ್ ಅಂಡ್ ಮಿಲ್ಕ್ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆ ಅಂತಲೇ ಕೋಚಿಮುಲ್ ಒಕ್ಕೂಟ ಸ್ಥಾಪನೆಗೊಂಡಿತು. ಇಡೀ ರಾಜ್ಯಕ್ಕೆ ಉತ್ಕೃಷ್ಟ ನಂದಿನಿ ಉತ್ಪನ್ನಗಳನ್ನು ನೀಡ್ತಾ ಇದೆ. ಹೀಗಿರುವಾಗ ಕೋಲಾರ, ಚಿಕ್ಕಬಳ್ಳಾಪುರ ಪ್ರತ್ಯೇಕಗೊಂಡ ಬಳಿಕ ಚಿಮುಲ್ನಿಂದ ನಂದಿನಿ ಉತ್ಪನ್ನಗಳು ಸರಬರಾಜಾಗ್ತಾ ಇವೆ. ಚಿಮುಲ್ ಬೇರ್ಪಟ್ಟ ಮೇಲೆ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದ ಕೆಲವೇ ದಿನಗಳಲ್ಲಿ ರೈತರಿಗೆ ಬಂಪರ್ ಕೊಡುಗೆ ಘೋಷಣೆ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಲಾಭದಲ್ಲಿ ನಡೀತಾ ಇದೆ. ಚಿಮುಲ್ ಬೇರ್ಪಟ್ಟ ಮೇಲೆ ಪ್ರತಿನಿತ್ಯ 5 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದ್ದು, ರಾಜ್ಯದಲ್ಲೇ 2ನೇ ಅತಿ ಹೆಚ್ಚು ಹಾಲು ಖರೀದಿ ದರ ಪಾವತಿಸುತ್ತಿರುವ ಒಕ್ಕೂಟ ಚಿಕ್ಕಬಳ್ಳಾಪುರದ್ದಾಗಿದ್ದು, ಇದರ ಸಲುವಾಗಿ ಚಿಮುಲ್ ಅಧ್ಯಕ್ಷರು ರೈತರಿಗೆ ಯುಗಾದಿ ಹಬ್ಬಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಮಾರ್ಚ್ 8ರಿಂದ ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ ಹಾಲಿನ ದರದ ಮೇಲೆ 50 ಪೈಸೆ ಹೆಚ್ಚಳವಾಗಿ ಮೇ 30ರವರೆಗೂ ನೀಡೋದಾಗಿ ಚಿಮುಲ್ ಕಚೇರಿಯಲ್ಲಿ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು 36 ರೂಪಾಯಿ 40 ಪೈಸೆ ಕೊಡ್ತಾಯಿದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡಿನ ತೀರ್ಮಾನ ಆಗಿದೆ. ಅದೇ ಇನ್ನೂ ಒಂದು ತೀರ್ಮಾನ ಕೂಡ ನಾವು ತಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಒಕ್ಕೂಟದ ನೌಕರರು, ಅಧಿಕಾರಿಗಳು ಮತ್ತು ಗುತ್ತಿಗೆ ನೌಕರರು ಕೂಡ ಯುಗಾದಿ ಹಬ್ಬದ ಕೊಡುಗೆ ಅಂತೀವಿ, ಒಂಥರ ಬೋನಸ್ಸು ಅಂತೀವಿ. ಬೋನಸ್ಸು 75,000 ರೂಪಾಯಿ ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಅವರು 8.3 ಅವ್ರು ನಮಗೇನು ಸಂಬಳ ಕೊಡ್ತೀವಿ 8.33% ಬೋನಸ್ ಕೂಡ ಗುತ್ತಿಗೆ ನೌಕರರು ಕೂಡ ನಾವು ಈ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ವಿಶೇಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, 1 ರೂಪಾಯಿ ಜನವರಿಯಿಂದ ಮಾಡಿದ್ದೀವಿ, ಇವತ್ತು 50 ಪೈಸೆ ಮಾಡಿದ್ದೀವಿ. ನಾಳೆಯಿಂದ ಟೋಟಲಾಗಿ ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಲಾಭ ಏನು ಬರುತ್ತೆ, ನಮ್ಮ ಅಂದಾಜು ಒಂದು 7-7.25 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಮೇ ತನಕ ನಮ್ಮ ಲಾಭಾಂಶ ಇದನ್ನು ನೇರವಾಗಿ ರೈತರಿಗೆ ಹೋಗಬೇಕು ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಮ್ಮ ನೌಕರರಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ನಮ್ಮ ಬೋರ್ಡಿನ ನಿರ್ದೇಶಕರುಗಳ ಮತ್ತು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಮತ್ತು ಸಹಾಯ ಮತ್ತು ಆಶೀರ್ವಾದದಿಂದ ಇವತ್ತು ಕೊಡ್ತಾಯಿದ್ದೀವಿ. ಅಂದರೆ ಒಂದನೇದೇ, ನಾವು ದಕ್ಷಿಣ ಕನ್ನಡಕ್ಕೆ ನಾವು ಕಂಪೇರ್ ಮಾಡಲ್ಲ. ಯಾವತ್ತೂ ಕೂಡ ನಾವು 16 ಒಕ್ಕೂಟಗಳಲ್ಲಿ ದಕ್ಷಿಣ ಕನ್ನಡನ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ದರ ನೋಡಿದ್ರೆ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ 55 ರೂಪಾಯಿ 60 ರೂಪಾಯಿ ತನಕ ಮಾರಾಟ ದರ ಇದೆ. ನಾವು ಈ ಕಡೆ ಒಂದು ಕಡೆ ರೈತರನ್ನ ನೋಡಬೇಕು, ಒಂದು ಕಡೆ ಗ್ರಾಹಕರು ಕೂಡ ನಾವು ನೋಡಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ನಿಮ್ಮ ಮುಖೇನ ನಮ್ಮ ರಾಜ್ಯದ ಎಲ್ಲ ರೈತರಾಗಲಿ ಗ್ರಾಹಕರಿಗಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಂದಿನಿ ಉತ್ಪನ್ನಗಳನ್ನು, ನಂದಿನಿ ಹಾಲನ್ನು ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ರೈತರು ಕೂಡ ಉಪಯೋಗಿಸಿ ಇನ್ನೂ ಹೆಚ್ಚಿನ ದರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಗ್ರಾಹಕರಿಗೆ ಒಳ್ಳೆ
ಕಮ್ಮಿ ದರದಲ್ಲಿ ಗುಣಮಟ್ಟ ಹಾಲನ್ನು ಸರಬರಾಜು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನು ಬೆಳೆಸಿ ನಮ್ಮನ್ನು ಉಳಿಸಿ ಈ ಒಕ್ಕೂಟಗಳನ್ನು ಸಹಕಾರ ಸಂಸ್ಥೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮದು ಕೂಡ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ. ಆದ್ದರಿಂದ ನಿಮ್ಮನ್ನೆಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ನಾನು ಕೇಳ್ಕೊಳ್ಳೋದು, ನಮ್ಮ ನಂದಿನಿ ಬ್ರ್ಯಾಂಡನ್ನು ಉಳಿಸಿ ಬೆಳೆಸಿ ಕಟ್ಟಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆ ರೈತರ ಜೀವನಾಡಿಯಾಗಿದ್ದು, ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿಗೆ ರೈತರ ಪರ ಚಿಮುಲ್ ಸಂಘ ಸಹಕಾರ ನೀಡುವುದಾಗಿ ಭರವಸೆ ಕೊಟ್ಟಿದೆ. ಅಲ್ಲದೆ ಜಿಲ್ಲೆಯಲ್ಲಿ 30,000ಕ್ಕೂ ಹೆಚ್ಚು ಮಂದಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಪ್ರತಿಯೊಬ್ಬ ರೈತನ ನಂಬಿಕೆಗೆ ಪಾತ್ರರಾಗಲು ಮುಂದಾಗಿರುವ ನೂತನ ಅಧ್ಯಕ್ಷರು ರೈತರಿಗೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಮಾರ್ಚ್ 8ರ ಭಾನುವಾರದಿಂದ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಹೆಚ್ಚಳ ಮಾಡಿ ಪ್ರೋತ್ಸಾಹಧನ ಘೋಷಣೆ ಮಾಡಿದ್ದು ರೈತರಿಗೆ ಸಂತಸ ತಂದಿದೆ. ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಏನು ಒಂದು ತೀರ್ಮಾನ ಆಯಿತು, ಮಾರ್ಚ್ 8ರಿಂದ ನಮ್ಮ ಹಾಲು ಉತ್ಪಾದಕರಿಗೆ ಲೀಟರ್ಗೆ 50 ಪೈಸೆ ಹೆಚ್ಚಿನ ದರ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ನಾವು ಒಕ್ಕೂಟದಲ್ಲಿ ಬಂದಂಥ ಲಾಭಾಂಶದಲ್ಲಿ ಈಗಾಗಲೇ ಜನವರಿ 1ನೇ ತಾರೀಕಿನಿಂದನೂ ಸಹ ಪ್ರತಿ ಲೀಟ್ರಿಗೆ ₹1 ದರ ಜಾಸ್ತಿ ಮಾಡಿದರು. ಮತ್ತು ಇವಾಗ 8ನೇ ತಾರೀಕಿಂದ 50 ಪೈಸೆ ಜಾಸ್ತಿ ಮಾಡಿರೋ ಉದ್ದೇಶ ಇಷ್ಟೇ, ನಾವು ಏನು ಒಕ್ಕೂಟದಲ್ಲಿ ಬಂದಂಥ ಲಾಭಾಂಶನ ಹಾಲು ಉತ್ಪಾದಕರಿಗೆ ನೇರವಾಗಿ ತಲುಪಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಅನೇಕ ತೀರ್ಮಾನಗಳನ್ನು ಸಹ ನಾವು ನಿನ್ನೆ ಆಡಳಿತ ಮಂಡಳಿಯಲ್ಲಿ ಬಹಳಷ್ಟು ತೀರ್ಮಾನಗಳು ಮಾಡಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸವಲತ್ತು ಕೊಡೋದಕ್ಕೂ ಸಹ ನಾವು ತೀರ್ಮಾನ ಮಾಡಿದ್ದೀವಿ. ಪ್ರತಿ ಲೀಟ್ರಿಗೂ 50 ಪೈಸೆ ಕೊಡೋದು ಅಂದರೆ ಇವತ್ತಿನ ದಿವಸ ಅರ್ಧ ಲೀಟ್ರ್ ಹಾಲು ಹಾಕೋರು ಇರ್ತಾರೆ. ಹಾಲಿನ ಬಟವಾಡ ಬಂದರೆ ಸಾಕು ಅಂತ ಕಾದಿರೋರು ಬಹಳಷ್ಟು ಜನ ಇರ್ತಾರೆ. ಅನೇಕ ಅವರ ಬೇಡಿಕೆಗಳಿಗೆ ಏನಾದ್ರೂ ಹಣ ಬೇಕಾದಾಗ ಅವರು ಖಂಡಿತ ಅವರು ಯೋಚನೆ ಮಾಡದೆ ಬರ್ತಕ್ಕಂಥ ಬಟವಾಡಕ್ಕೆ ಅವರಿಗೆ 50 ಪೈಸೆ ಕೊಡೋದು ಬಹಳ ದೊಡ್ಡದೆ. ಇವಾಗಲೇ ನಮ್ಮ ಒಕ್ಕೂಟದಲ್ಲಿ ಅತಿ ಹೆಚ್ಚು ದರ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಒಕ್ಕೂಟದಲ್ಲಿ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ತಮ್ಗೆ ಹೇಳಿದ್ದಾರೆ. ಈಗ ಬೇಸಿಗೆ ಬಂದಿದೆ, ಹಾಲು ಉತ್ಪಾದನೆ ಮೇಲೆ ವೆಚ್ಚ ಜಾಸ್ತಿ ಆಗ್ತದೆ. ಈಗ ಹಸಿ ಮೇವು ಸಿಗ್ತಾ ಇರ್ತಕ್ಕಂಥದ್ದು ಕಡಿಮೆ. ಇಂಥ ಸಂದರ್ಭದಲ್ಲಿ ಫೀಡು, ಬೂಸ ಮತ್ತು ಚಕ್ಕೆ ಅದನ್ನು ಹಾಕ್ಕೊಂಡು ಇವತ್ತು ಹಾಲು ಉತ್ಪಾದನೆ ಮಾಡಬೇಕಾಗ್ತದೆ. ಅದಕ್ಕೆ ಒಂದು 50 ಪೈಸೆ ರೈತರಿಗೆ ಜಾಸ್ತಿ ಕೊಟ್ಟರೆ 50 + ₹1 ₹100 ಜಾಸ್ತಿ ಕೊಟ್ಟಿದ್ದೀವಿ. ಮೊದಲನೇ ಒಕ್ಕೂಟ ಇದು. ಬೇರೆ ಹಾಲು ಯಾವ ಒಕ್ಕೂಟಗಳಲ್ಲೂ ಇಷ್ಟಿಲ್ಲ. ಅದು ಇವತ್ತು ರೈತರಿಗೆ ವರದಾನ ಆಗ್ತದೆ. ಹೆಚ್ಚಿನ ಹಾಲು ಉತ್ಪಾದನೆ ಮಾಡಬೇಕು. ಮಾರ್ಕೆಟಿಂಗ್ ಇದೆ ನಮಗೆ, ಆ ಉತ್ಪಾದನೆ ಕಡಿಮೆ ಆಗ್ತಾಯಿದೆ. ಹಂಗಾಗಿ ಇದು ಅವ್ರಿಗೆ ಒಂದು ಸಹಾಯ ಹಸ್ತ ಆಗಲಿ ಅಂತ ಕೊಟ್ಟಿದ್ದೀವಿ. ಈಗ ಹಸಿರು ಮೇವು ಬೆಳೆಯೋಕ್ಕೆ ಅದು ಬೇರೆ ಒಂದು ಸಪೋರ್ಟಿಂಗ್ ಮಾಡಿದ್ದೀವಿ. ಎಕರೆಗೆ ₹3,000 ಸಹಾಯಧನ ಕೊಡೋದು, ಬಿತ್ತನೆ ಫ್ರೀ ಕೊಡೋದು. ಈ ರೀತಿ ಮೇವು ಅವರೇ ಬೆಳ್ಕೊಳ್ಳೋದು, ಅವರೇ ಬೇಕಾದರೆ ಮಾರಾಟ ಮಾಡ್ಕೋಬೋದು ಅಥವಾ ಅವರೇ ಹಾಕೋಬೋದು. ಅದೊಂದು ಮಾಡಿದ್ದೀವಿ. ಎಲ್ಲ ಈ ರೀತಿ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ, ಹಣ ಜಾಸ್ತಿ ಬಂದರೆ ರೈತರು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ತಾರೆ. ಈಗ ಎಲ್ಲರೂ ಸ್ವಲ್ಪ ಜನ ಇದು ಕಡೆ ಡೈವರ್ಟ್ ಆಗ್ತಾವೆ, ಏನೋ ಫ್ಲೋರಿಕಲ್ಚರ್ಗೆ. ಅದಾಗಬಾರ್ದು ಅಂತೇಳಿ ಇದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಲಾಭ ಬಂದರೆ ಇನ್ನೂ ಹೆಚ್ಚಿನ ದರ ಕೊಡ್ತೀವಿ. ಇನ್ನು ಚಿಮುಲ್ ನೂತನ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ರೈತರಿಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡಿದ್ದಾರೆ. ಅಲ್ಲದೆ ಚಿಮುಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಯುಗಾದಿ ಹಬ್ಬಕ್ಕೆ ಬೋನಸ್ ಘೋಷಣೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.